ಪ್ರೋಗ್ರಾಮ್? ಗುರುಗಳ ಇವಾಗ ಕ್ಲಾಸ್ ಮುಗಿದಲ್ವಾ, ಈಗ ಮನೆ ಕಟ್ಟೋ ಪ್ರೋಗ್ರಾಮ್ ಹೇಳ್ಕೊಟ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಖಂಡಿತ ಅವ್ರು ಹೇಳಿದಾಗ ಮಾಡಿದ್ರೆ ಖಂಡಿತ ಖಂಡಿತ ಆಗುತ್ತೆ. ಗುರುಗಳು ಎಷ್ಟು ವರ್ಷ ಪರಿಚಯ? ನಾನು ಆಕ್ಚುಲಿ 3 months ಇಂದ ನನ್ನ ವಿಡಿಯೋ ನೋಡ್ತಾ ಇದ್ದೆ. ನಂಗೆ ಸ್ವಲ್ಪ ಸಾಲ ಇತ್ತು, ತುಂಬಾ ಏನಲ್ಲ, ಸ್ವಲ್ಪ ಬಟ್ ಏನ್ ಮಾಡೋದು ತೀರ್ಸಕ್ಕೆ ಆಗ್ತದೆ, ಬರೀ ಬಡ್ಡಿ ಕಟ್ಟಿದೆ ತೀರ್ಸದೆ, ಅದಕ್ಕೆ ಏನಾದ್ರು ಒಂದು ಕಮಿಟ್ಮೆಂಟ್ ಬರುತ್ತೆ, ಹೊಡಕ್ಕೆ ಆಗ್ತಿರ್ಲಿಲ್ಲ. ಬಟ್ ಅಫರ್ಮೇಶನ್ ಮಾಡಿದ್ಮೇಲೆ ನಂಗೆ ತಕ್ಷಣ ತೀರೋದು. ಫಸ್ಟ್ ಟೈಮ್ ಅಲ್ಲ ವಿಸಿಟ್ ನೀವು? ಫಸ್ಟ್ ಟೈಮ್. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರಿ, ಇವತ್ತು ನೇರವಾಗಿ ನೋಡಿದೀರಾ, ಹೇಗ ಅನ್ಸಿದೆ ಮೇಡಮ್? ಇವಾಗ ಅದೇ ತುಂಬಾ ಇನ್ನೂ ಮಾಡ್ಬೇಕು ಅನ್ನೋ ಉತ್ಸಾಹ ಬಂತು. ಖಂಡಿತ ಮಾಡ್ತೀನಿ, ಆಗತ್ತೆ ಅಂತ ನಂಬಿಕೆನೂ ಇದೆ. 100% ಶ್ರೀಮಂತರ ಆಗ್ತೀರಾ ನಾವು? ಖಂಡಿತವಾಗಿ. ಮನೆ ಕಟ್ಟೋ ಪ್ಲಾನ್ ಮಾಡಿದೀರಾ? ಮನೆ ಕಟ್ಟೋದಂದ್ರೆ ಆಕ್ಚುಲಿ ನಮ್ ಮನೆ ಇದೆ, ಓನರ್ 2 ಮನೆ ಬಾಡಿಗೆ ಕೊಟ್ಟಿದ್ವಿ. ಬಟ್ ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕು ಅಂತ ಆಸೆ ಇದೆ. ವರ್ಕ್ ನಾನು ಸಣ್ಣ ಪ್ರಮಾಣದಲ್ಲಿ ಮಾಡ್ತೀನಿ, ನಾನು ದೊಡ್ಡ ಪ್ರಮಾಣದಲ್ಲಿ ಇನ್ಮೇಲೆ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಮನೆ ಬಜೆಟ್ ಬಗ್ಗೆ ಗೊತ್ತಾಯ್ತಾ ಮ್ಯಾಮ್ ನಿಮ್ಗೆ? ಅದೇ 3 to 5 lakhs ಬರ್ದಿದ್ದೀನಿ, ನೋಡೋಣ. ನನ್ನ ಸಣ್ಣ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀರಾ? ಅನ್ಕೊಂಡಿದ್ದೀನಿ. ಅಂದ್ರೆ ಕ್ಯಾಟರಿಂಗ್ ಮಾಡ್ತೀನಿ ನಾನು. ಇವಾಗ ಸದ್ಯಕ್ಕೆ ಒಂದ್ 8-10 ಜನಕ್ಕೆ ಊಟ ಕೊಡ್ತಾ ಇದೀನಿ, ಇನ್ಮೇಲೆ ಅದನ್ನ ಪ್ಲಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಬಂದ್ಮೇಲೆ ನಿಮ್ಗೆ ಅದೆಲ್ಲ ಡೌಟ್ ಕ್ಲಿಯರ್ ಆಯ್ತು, ಬಿಸ್ನೆಸ್ ಹೇಗೆ ಮಾಡ್ಬೇಕಂತ ಗೊತ್ತಾಯ್ತು. ಹೌದೌದು. ಮತ್ತೆ ನಾನು ತುಂಬಾ ಅಪಾರ್ಥ ದಾರಿ ಆಗ್ತಿದೆ, ಅಂದ್ರೆ ನಮ್ಗೆ ಬರೋ ಇನ್ಕಮ್ ಜಾಸ್ತಿ ದುಡ್ಡು ಬೇರೆಯವ್ರಿಗೆ ಕೊಡೋದು, ಹೆಲ್ಪ್ ಮಾಡೋದು, ಅಯ್ಯೋ ಪಾಪ ಇದೆಲ್ಲ ನಾನು ಬಿಟ್ರೆ ಖಂಡಿತ ಆಗ್ಬೋದು ಅನ್ಸುತ್ತೆ. ಕರ್ಮ ಸಿದ್ಧಾಂತ ಬಗ್ಗೆ ಹೇಳ್ಕೊಟ್ರು ಗುರುಗಳು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಖಂಡಿತ ಆಗುತ್ತೆ. ಖಂಡಿತ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಒಳ್ಳೇದಾಗ್ಲಿ. ಥ್ಯಾಂಕ್ಸ್. ಹೇಗಿತ್ತು ಸರ್ ಪ್ರೋಗ್ರಾಮ್? ತುಂಬಾ ಚೆನ್ನಾಗಿತ್ತು ಸರ್. ಹಾಂ ಸರ್. ಅದೇ ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಬಂದಿದ್ದೀರಾ? ಬಟ್ ಆದ್ರೆ ಗುರುಗಳ ವಿಡಿಯೋ ಎಲ್ಲ ಸುಮಾರು ಒಂದು 6 ತಿಂಗಳಿಂದ ನೋಡ್ತಾ ಇದ್ದೆ. ಆದ್ರೆ ಲಕ್ಷ್ಮೀ ಮೇಡಮ್ ಮಾತಾಡೋದು, ಗುರುಗಳು ಮಾತಾಡೋದು ತುಂಬಾ ಇಷ್ಟ ಆಯ್ತು. ಅಲ್ಲಿ ಅಪ್ರಮೇಷನ್ ಮಾಡ್ತಾ ಬಂದೆ. ನಾನಿಲ್ಲ ಒಂದು 3 ತಿಂಗಳ ಕೆಳಗಡೆ ಸಿಂಪಲ್ ಆಗಿ ಅತಿ ಹೆಚ್ಚು ಹೇರಳವಾಗಿ ಹಣ ಬಂದಿದೆ ಅನ್ಕೊಂಡೇ ಬಂದೆ. ಡೈಲಿ 5,000 10,000 ಅಮೌಂಟ್ ಬರ್ತಾನೆ ಇರೋದು. ಮತ್ತೆ ನಾನು ಏನೋ ಬಿಸ್ನೆಸ್ ಮಾಡ್ಕೋಬೇಕು ಅಂತೇಳಿ ಅದ್ರ ಬಗ್ಗೆ ಅಪ್ರಮೇಷನ್ ಮಾಡ್ಕೊಂತ ಇದ್ದೆ. ಕುರಿ ಶೆಡ್ ಮಾಡ್ಬೇಕು, ಕುರಿ ಬಿಸ್ನೆಸ್ ಮಾಡ್ಬೇಕು ಅಂತ ಟಕ್ಕ ನಂಗೆ ಇಮಿಡಿಯೇಟ್ ಒಂದು 4 days ಆಗಾಯ್ತು. ಕುರಿಗಳು ತಗೊಬಂದೆ, ಶೆಡ್ ಮಾಡಿ ಸ್ಟಾರ್ಟ್ ಮಾಡಿದೆ. ಆಶ್ಚರ್ಯ ಆಗೋಯ್ತು, ಹೋಗ್ಲೇಬೇಕು ಗುರುಗಳನ್ನ ಮೀಟ್ ಮಾಡ್ಲೇಬೇಕು ಮಾಡ್ಬೇಕು ಅಂತ ಮೇಡಮ್ ಅದರಲ್ಲಿ 1000 rupees ಕೊಟ್ಟು ಬುಕ್ ಮಾಡಿದೆ. ಸೊ ಬೆಳಿಗ್ಗೆ ಇಲ್ಲಿ ಮೆಟ್ರೋ ಟ್ರೈನ್ ಹತ್ಬೇಕಾದ್ರೆ 8:45 ಆಗೋಯ್ತು. ಕರೆಕ್ಟ್ 9 ಗಂಟೆ ಕೂಡ ಹೋಗಕ್ಕೆ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಅಪರ್ಮೇಷನ್ ಮಾಡ್ಕೊಂಡ್ ಬಂದೆ. ಟಕ್ಕನ ಕರೆಕ್ಟ್ 9-5 ನಿಮಿಷಕ್ಕೆ ಇಲ್ಲೇ ಇದ್ದೆ. ಗುರುಗಳು ಅವಾಗ ಎಂಟ್ರಿ ಆಗ್ತಿದ್ರು, ಬಹಳ ಖುಷಿ ಆಗೋಯ್ತು. ಹೌದು ಸರ್, ಗುರುಗಳು ನಾನು ಹೇಳ್ಕೊಟ್ಟು ಅಂದ್ರೆ ಫಾಲೋ ಮಾಡೋದ್ರಿಂದನೂ ಒಂದು ಅಪರ್ಮೇಷನ್ ಮಾಡ್ತಾ ಇದ್ದೆ. ಆದ್ಮೇಲೆ ಬರ್ಬೇಕಂತ ಬುಕ್ ಮಾಡಿಸ್ಮೇಲೆ ಅದು ರಿಜಿಸ್ಟರ್ ಮಾಡಿಸಿದಂತೂ ತುಂಬಾನೇ ಮಾಡ್ತಿದ್ದೆ. ಬಹಳನೇ ಅನುಕೂಲ ಆಗೋದು, ಬಹಳ ಖುಷಿಯಾಗಿದೆ. ನಾನು 100 ಕೋಟಿ ಮಾಡೇ ಮಾಡ್ತೀನಿ, ಕೋಟಿ ಅದು ಹಾಗೆ ಆಗ್ತೀರಾ? ಗುರುಗಳು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಹೇಳ್ತೀರಿ ನೀವು? ಸರ್, ಅದು ನಿಜ ಹೇಳ್ಬೇಕಂದ್ರೆ ಬಹಳ ನನ್ಗೆ ಇಷ್ಟ ಆಗೋಯ್ತು. ಅದೊಂದು ವರ್ಡ್ ಕೇಳಿದ್ರೆ ನಾನು ಇಷ್ಟು ವರ್ಷದಿಂದ ನೋಡಿದ್ರು ಬೇರೆ ಬೇರೆ ಎಲ್ಲ ನೋಡಿದ್ದೀನಿ. ಬಟ್ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರಲ್ಲ, ರಿಯಲಿ ಬ್ಯೂಟಿಫುಲ್ ಸರ್. ಖುಷಿಯಾಗಿದ್ದೀರಾ? ಬಹಳ ಖುಷಿಯಾಗಿದೆ. ಈ ಗುರುಗಳು ನಿಮ್ಗೆ ಏನಾದ್ರು 10 ವರ್ಷ ಸಿಕ್ಕಿದ್ರೆ ಲೈಫ್ ಹೇಗಿರ್ತೀವಿ ಸರ್? ಸರ್, 10 ವರ್ಷ ಸಿಕ್ಕಿದ್ರೆ ನಾನು ಏನ್ ಕಳ್ಕೊಂಡಿದ್ದೆ, ನಾನು ಮಾಡ್ಬೇಕು ಅಂದ್ಕೊಂಡಿದ್ದೆ, ಅವಾಗ ಗ್ಯಾರಂಟಿ ಕಮ್ಮಿ ಅಂದ್ರೆ 200 ಕೋಟಿ ದುಡ್ಡು ಮಾಡ್ತಿದ್ದೆ. ಸೂಪರ್ ಸರ್. ಸರ್, ಈಗ ಅಷ್ಟೇ ಗುರುಗಳು ಇರುವೆ ಬಗ್ಗೆ ಒಂದು ಉದಾಹರಣೆ ಕೊಟ್ರು ಸರ್. ಇರುವೆ ಅದ್ರ ಊಟ ಹೇಗೆ ಅದು 6 ತಿಂಗಳಿಗೆ ಶೇಖರಣೆ ಮಾಡಿ ಇಡುತ್ತೋ, ಮಳೆಗಾಲದಲ್ಲಿ ಊಟ ಸಿಗಲ್ಲ ಆ ಟೈಮಿಗೆ, ಇದರಿಂದ ನೀವೇನ್ ಕಲ್ತಿದ್ದೀರಿ ಸರ್? ನೋಡಿ, ಇರುವೆ ಅದು ಕೇವಲ ಎಷ್ಟೊತ್ತು ನಿದ್ದೆ ಮಾಡುತ್ತೆ, ಯಾವ ತರ ಹೋಗಿ ಅದು ಕಂಟಿನ್ಯೂಸ್ ಆಗಿ ಓಡದಲ್ಲೇ ಇರುತ್ತೆ, ಅದು ಸ್ಟಾಪೇ ಆಗಲ್ಲ. ಅದನ್ನ ಯಾವನೇನ್ ಕಲ್ತ್ಕೊಂಡಿದ್ದು ಅಂದ್ರೆ, ನಮ್ಮ ಕೆಲಸಗಳಲ್ಲಿ ಎಷ್ಟು ಇಂಟ್ರೆಸ್ಟ್ ಆಗಿ ಮಾಡಿ ಕಷ್ಟಪಟ್ಟು ದುಡಿತಾ ಇರ್ತೀವಿ. ನಾವು ಬರಗೋದು ಅದು ಬರೀ 2 ನಿಮಿಷ ಇರ್ಬೋದು, ಬಟ್ ಆ ಇದರಿಂದ ಬಹಳ ಕಲ್ತ್ಕೊಂಡಿದ್ದೀನಿ. ನಾವು ಸತತವಾಗಿ ದುಡಿದು ಅದನ್ನ ಮುಂದುವರಿಸ್ಕೊಂಡೋಗಿ ಅದ್ರ ಮೇಲೆ ಇಂಟ್ರೆಸ್ಟ್ ಪಟ್ಟು, ಅಂದ್ರೆ ಕಷ್ಟಪಟ್ಟು ಮಾಡೋದಲ್ಲ, ಇಷ್ಟಪಟ್ಟು ಮಾಡಿ ಸಾಗಿ ಆಗ್ತೇವೆ. ಕನಸಿನ ಅರಮನೆ ಕಟ್ಟೋ ಪ್ಲಾನ್ ಮಾಡಿದ್ದೀನಿ ಸರ್. ನಾನು ನೆಕ್ಸ್ಟ್ 25th ನನ್ನ ಮಗನ ಬರ್ತ್ಡೇ ಸೆಪ್ಟೆಂಬರ್ 22, ಅಷ್ಟೊಳಗಡೆ ನಾನು 1.25 ಕೋಟಿ ರೂಪಾಯಿ
ಮನೆ ಕಟ್ತೀನಿ, ನಾನು ಅನ್ಕೊಂಡಿರೋದೆಲ್ಲ ಸಾಧನೆ ಮಾಡ್ತೀನಿ, ಬಾಳೆ ಹಾಗೆ ಆಗ್ತೀನಿ. ಸರ್ ಈಗಷ್ಟೇ ಗುರುಗಳು ವೀಳ್ಯದೆಲೆ ಬಗ್ಗೆ ಮಾತು ಹೇಳಿದ್ರು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರಿ, ಗುರುಗಳು ಹೇಳಿದಾಗ ಮನಸ್ಸಲ್ಲಿ ಕನ್ವಿನ್ಸ್ಕೊಂಡು ಅಫರ್ಮೇಶನ್ ಮಾಡ್ಕೊಂಡೇ ಮಾಡ್ತಾ ಇದ್ನಲ್ಲ, 100% ಅದು ಹಾಗೆ ಆಗುತ್ತೆ. ಓಕೆ, ಸಖತ್ ಫೀಲ್ ಆಯ್ತು ಗುರುಗಳು. ಓಕೆ. ಹಾಗೆ ದುಡ್ಡನ್ನ ಪ್ರೀತಿ ಮಾಡೋದು ಈಗ ಹೇಗಿದೆ? ನಾನು ಗುರುಗಳು ಹೇಳಿದ್ರಲ್ಲ, ಅವಾಗ ನಾನು ಡೈಲಿ ಮಿಸ್ ಮಾಡಿದಾಗ 4:15 ಅಂತ ಹೇಳೋದು, ಇವು ಅದನ್ನ ಸ್ಮೆಲ್ ಮಾಡೋದು ಹೇಳಿದ್ರು, ಮತ್ತೆ ಮನಿದು ಕಿಸ್ಕೊಡೋದೆಲ್ಲ ಹೇಳಿದ್ರು, ಮನಿ ಕಿಸೋದು ಹೇಳಿದ್ರು. ಅದನ್ನ ಮಾಡ್ತಾನೇ ಬಂದೆ, ಬರ್ತಿ ಮುಂಚೆ ಮಾಡ್ತಾನೆ ಇದ್ದೆ. ಅದಂತೂ ವಂಡರ್ಫುಲ್ ಸರ್. ನಮ್ ಕಡೆ ಬೆಳಿಗ್ಗೆ ಮಿಸ್ ಅಂದಾಗ 5,000 ಅಮೌಂಟ್ ಬಂದೇ ಬರೋದು. ನಮ್ ಸೋಲಾರ್ ಬಿಸ್ನೆಸ್ ಬೇರೆ ಇದೆ, ಕಂಪಲ್ಸರಿ 5,000 ರೂಪಾಯಿ ಅಮೌಂಟ್ ಬಂದೇ ಇರುತ್ತೆ. ನನಗೆ ಬಹಳ ಖುಷಿ ಆಗೋದು, ಹೋಗ್ಲೇಬೇಕು ಅಂತೇಳಿ ಬುಕ್ ಮಾಡಿ 20 ಸರ್ ಒಳ್ಳೇದಾಗ್ಲಿ. ಆಮೇಲೆ ನೀವು ನಿಮ್ಮ ಟೀಮು ಅಷ್ಟೇ, ಅಷ್ಟೇ, ಎಲ್ಲಾರು ಬಹಳ ಖುಷಿಯಾಗಿ ನೋಡ್ತಾರೆ, ಬಹಳ ಖುಷಿಯಾಗಿ ಇದು ಮಾಡ್ತಾರೆ, ಬಹಳ ಖುಷಿ. ಗುರುಗಳ ಜೊತೆ ಸರ್ ಫುಲ್ ಎನರ್ಜಿ. ಬಹಳ ಖುಷಿ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೇದಾಗ್ಲಿ, ಮತ್ತೆ ಸಿಗೋಣ ಸರ್. ಥ್ಯಾಂಕ್ ಯು.